ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾಗೆ ಟ್ಯಾರೋ ಲೈಫಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಮತ್ತು ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ ನಿಮ್ಮೆಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇಂದಿನ ಒಂದು ವಿಡಿಯೋದಲ್ಲಿ ಮೇಯ್ನಾಗಿ ಅವ್ರು ಯಾಕೆ ನಿಮ್ಮಿಂದ ದೂರ ಆಗಿದ್ದಾರೆ, ಕಾರಣಗಳೇನು, ಆ್ಯಂಡ್ ಫ್ಯೂಚರ್ ಎನರ್ಜೀಸ್ ಅವ್ರದ್ದು ಯಾವ ರೀತಿ ಇರುತ್ತೆ, ವಾಪಸ್ ಬರ್ತಾರಾ, ರಿಕನ್ಸಿಲಿಯೇಷನ್ ಅಂತಕ್ಕಂಥದ್ದಾಗತ್ತಾ ನಿಮ್ಮ ಲೈಫಲ್ಲಿ. ಸೊ ಇದರೆಲ್ಲವನ್ನು ನಾವು ಇವತ್ತಿನ ಒಂದು ಟ್ಯಾರೋ ರೀಡಿಂಗ್ ಮಾಡೋದರ ಮುಖಾಂತರ ತಿಳ್ಕೊಳ್ಳೋಣ. ಸೊ ಗಾಯ್ಸ್, ಇದು ಒಂದು ಜನರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ನಿಮ್ಗೆ ಯಾವ ವಿಚಾರಗಳು ರೆಸೊನೇಟ್ ಆಗುತ್ತೆ ಖಂಡಿತ ನೀವು ಕನ್ಸಿಡರ್ ಮಾಡಿ. ಆ್ಯಂಡ್ ನಿಮಗೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆ, ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ ನೀವು ನಿಮ್ಮ ಟೈಮ್ ಸ್ಲಾಟ್ಸ್ ಅಂತಕ್ಕಂಥದ್ದನ್ನ ಪೇಮೆಂಟ್ ಮಾಡಿ ಬುಕ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಇದು ಬಂದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ಸ್. ನೀವು ರೆಗ್ಯುಲರ್ ಗೈಡೆನ್ಸ್ಗೋಸ್ಕರ, ಟಿಪ್ಸ್, ಪೆಂಡುಲಮ್ ರೀಡಿಂಗ್ಗೋಸ್ಕರ ಈ ಪೇಜನ್ನು ಸಹ ನೀವು ಫಾಲೋ ಮಾಡ್ಬೋದಾಗಿದೆ. ಸೊ ಬನ್ನಿ ವಿಡಿಯೋವನ್ನು ಕ್ವಿಕ್ಕಾಗಿ ಶುರು ಮಾಡೋಣ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ. ಸೊ ನಿಮ್ಮ ಮೈಂಡಲ್ಲಿ ನಿಮ್ಮ ಯಾವ ಪರ್ಸನ್ ಇರ್ತಾರೆ ಅವ್ರ ಹೆಸರು, ಡೇಟ್ ಆಫ್ ಬರ್ತ್ನ ಚಾಂಟ್ ಮಾಡ್ಕೊಳ್ಳಿ. ಅವರ ಒಂದು ಭಾವಚಿತ್ರ ಇದ್ದರೆ ಆ ಭಾವಚಿತ್ರವನ್ನು ಸಹ ನೀವು ನೋಡಿ ಅವರ ಎನರ್ಜೀಸ್ಗೆ ಕನೆಕ್ಟ್ ಆಗ್ಬೋದು. ಸೊ ನೋಡೋಣ ನಿಮ್ಮ ಒಂದು ಪರ್ಸನ್ ಯಾಕೆ ನಿಮ್ಮಿಂದ ದೂರ ಹೋಗ್ತಾ ಇದ್ದಾರೆ, ಅದಕ್ಕೆ ಕಾರಣ ಏನು. ಓಕೆ, ನಿಮ್ಮ ಪರ್ಸನ್ ಯಾಕೆ ನಿಮ್ಮ ಜೀವನದಿಂದ ದೂರ ಹೋಗ್ತಾ ಇದ್ದಾರೆ, ಅದಕ್ಕೆ ಕಾರಣಗಳು ಏನು, ಯಾತಕ್ಕೋಸ್ಕರ ಹೋಗ್ತಾ ಇದ್ದಾರೆ ಅವರು. ಓಕೆ ಓಕೆ ಸೊ ವಾಟ್ ಇಸ್ ದ ರೀಸನ್, ಯಾತಕ್ಕೋಸ್ಕರ ನಿಮ್ಮ ಪರ್ಸನ್ ನಿಮ್ಮಿಂದ ದೂರ ಹೋಗ್ತಾ ಇದ್ದಾರೆ, ವಾಟ್ ಇಸ್ ದ ರೀಸನ್, ವೈ. ಓಕೆ, ಸೊ ಹಲವಾರು ಕಾರ್ಡ್ಸ್ ಬಂದಿದೆ. ಸೊ ಲೆಟ್ಸ್ ಸಿ. ಓಕೆ, ಸೊ ವಿ ಹ್ಯಾವ್ ದ ವರ್ಲ್ಡ್ ಕಾರ್ಡ್. ಸೊ ಲೆಟ್ ಮೀ ಗೆಟ್ ದ ಕಾರ್ಡ್ಸ್ ಇನ್ ಪ್ಲೇಸ್. ಓಕೆ, ವಿ ಹ್ಯಾವ್ 3 of Wands energy. ಓಕೆ, 2 of Swords ಬರ್ತಾ ಇದೆ. ಓಕೆ, ಓಕೆ, 2 of Cups ಬರ್ತಾ ಇದೆ. ವಿ ಹ್ಯಾವ್ ದ ಚಾರಿಯಟ್ ಕಾರ್ಡ್, ಜಸ್ಟಿಸ್ ಕಾರ್ಡ್ ಬರ್ತಾ ಇದೆ. ಓಕೆ, ಆ್ಯಂಡ್ ವಿ ಆಲ್ಸೋ ಹ್ಯಾವ್ ದ ಹರ್ಮಿಟ್ ಕಾರ್ಡ್ ಹಿಯರ್. ಓಕೆ, ಸೊ ದೀಸ್ ಆರ್ ದ ಎನರ್ಜೀಸ್. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನೋಡೋದಾದರೆ 8 of Pentacles ಕಾರ್ಡ್ ಬರ್ತಾ ಇದೆ. ಅಂದರೆ ಒಂದು ರೀತಿ ಶ್ರಮ ಇದೆ, ಆದರೆ ಫಲಿತಾಂಶ ಅಂತಕ್ಕಂಥದ್ದು ತುಂಬ ಲೇಟಾಗಿ ಸಿಗುತ್ತೆ. ಇಲ್ಲ ಅಂದರೆ ಅವರು ಇದೇ ರೀತಿ ಹಾರ್ಡ್ ವರ್ಕ್ ಮಾಡ್ತಾನೆ ಇರ್ತಾರೆ, ಅಂದರೆ ನಿಮ್ಮ ಒಂದು ರಿಲೇಷನ್ಶಿಪ್ಪಿನ ಕುರಿತಾಗಿ. ಸೊ ಗೈಸ್, ಫಸ್ಟ್ ಆಫ್ ಆಲ್ ಹೇಳೋದಾದರೆ, ಎಸ್, ಡೆತ್ ಕಾರ್ಡ್ ಬಂದಿರೋದ್ರಿಂದ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಏನಂದರೆ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗ್ತಾರೆ. ಅಂದರೆ ಈ ರಿಲೇಷನ್ಶಿಪ್ ಹೇಗಾಗಿದೆ ಅಂದರೆ, ಎಷ್ಟು ಸುಗಮವಾಗಿ ಸಾಕ್ತಾ ಬರ್ತಾಯಿತ್ತು, ಇವಾಗ ಅಷ್ಟೇ ಟಾಕ್ಸಿಕ್ ಆಗಿಬಿಟ್ಟಿದೆ. ಅಂದರೆ ಎಷ್ಟು ಆ ಒಂದು ಅನ್ಯೋನ್ಯತೆ ಇತ್ತಲ್ಲ, ಆ ಅನ್ಯೋನ್ಯತೆ ಅಂತಕ್ಕಂಥದ್ದು ಹೋಗಿ ಒಂದು ರೀತಿ ದುಶ್ಮನ್ ಥರ ನೋಡ್ತಾರೆ, ಒಂದು ಶತ್ರುವಿನ ಥರ ನೋಡ್ತಾರೆ. ಆ್ಯಂಡ್ ಹೇಳಬೇಕು ಅಂತಂದರೆ ಎಷ್ಟೋ ಜನಕ್ಕೆ ಬ್ಲಾಕ್ ಸಹ ಮಾಡಿದ್ದಾರೆ ನಂಬರ್ಸ್. ಸೊ ನಿಮ್ಮ ಒಂದು ಆಸೆ ಏನಪ್ಪ ಅಂದರೆ, ಓಕೆ, ಒಂದು ಸರಿ ಅವರು ಅನ್ಬ್ಲಾಕ್ ಮಾಡಿ ನನ್ನ ಜೊತೆ ಮಾತಾಡಿದ್ರೆ ಸಾಕಪ್ಪ ಅನ್ನೋ ಒಂದು ಇಂಟೆನ್ಷನ್ ತುಂಬ ಜನಕ್ಕೆ ಇದೆ. ಆ್ಯಂಡ್ ಯಾಕೆ ಹಂಗೆ ಮಾಡ್ತಾರೆ, ಕಾರಣ ಏನು ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಇವಾಗ ಕೆಲವ್ರು ಏನು ಮಾಡ್ತಾರೆ, ಸಡನ್ನಾಗಿ ಬ್ಲಾಕ್ ಮಾಡಿಬಿಟ್ಟಿರ್ತಾರೆ, ಏನೂ ಹೇಳಿರಲ್ಲ, ಅಥವಾ ಒಂದು ಜಗಳನೂ ಆಡಿರಲ್ಲ, ಏನೂ ಡಿಸ್ಪ್ಯೂಟ್ಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನೂ ಇರೋದಿಲ್ಲ. ಆದ್ರೂ ಅವ್ರಿಗೊಂದು ರೀತಿ ಬ್ಲಾಕ್ ಮಾಡಿ ಸಡನ್ನಾಗಿ ನಿಮಗೆ ಒಂಥರ ಆಶ್ಚರ್ಯ ಆಗುತ್ತೆ, ಅಂದರೆ ಏನೂ ನಡೆದೇ ಇಲ್ವಲ್ಲ, ಯಾಕೆ ಅವರು ಈ ಥರ ಬ್ಲಾಕ್ ಮಾಡಿದ್ರು ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಎಲ್ಲರಿಗೂ ಕಾಡ್ತಾ ಇರುತ್ತೆ, ಹೌದಾ. ಸೊ ಇಲ್ಲಿ ಅತಿಯಾದ ಓವರ್ ಎಕ್ಸ್ಪೆಕ್ಟೇಷನ್ ಆಗಿರಬಹುದು. ಓಕೆ, ಈ ಪರ್ಸನ್ಗೆ ಹೆಂಗೆ ಅಂತಂದರೆ, ಇರುವ ಪ್ರೀತಿ ಬಿಟ್ಟು ಇಲ್ಲದೇ ಇರುವಂಥ ಪ್ರೀತಿಯನ್ನು ಹುಡುಕೊಂಡು ಹೋಗುವಂಥ ಪ್ರಯತ್ನವನ್ನು ತುಂಬ ಜನ ಮಾಡ್ತಾರೆ.
ಅವ್ರಿಗೆ ಒಂದು ರೀತಿ ಹೇಳೋದಾದರೆ ತುಂಬ ಅಟ್ರ್ಯಾಕ್ಟಿಂಗ್ ಆಗಿರೋವಂಥ ಒಂದು ಪರ್ಸ್ನಾಲಿಟಿ ಸಿಕ್ಕಿರ್ಬೋದು. ಅಥವಾ ಹೇಳಬೇಕು ಅಂದರೆ ಓಕೆ ನನಗಿನ್ನ ಇವರು ಜೋರಾಗಿದ್ದಾರೆ, ಅಥವಾ ಇಂಟೆನ್ಷನ್ಸ್ ಅಂತಕ್ಕಂಥದ್ದು ತುಂಬ ಕೆಟ್ಟದಾಗಿದೆ. ಅಂದರೆ ಓಕೆ ಇವರು ನನಗಿನ್ನ ಶ್ರೀಮಂತರಿದ್ದಾರೆ, ಇವ್ರನ್ನ ಮದುವೆ ಆದರೆ ನನ್ನ ಲೈಫ್ ಸೆಟ್ಲ್ ಆಗಿಬಿಡುತ್ತೆ, ಈ ಥರ ಆಲೋಚನೆಗಳು. ಅಂದರೆ ಇಲ್ಲಿ ಪ್ರೀತಿಗೆ ಬೆಲೆ ಇಲ್ಲ. ಪ್ರೀತಿಗಿಂತ ದುಡ್ಡಿನ ಒಂದು ಆಸ್ತಿ, ಐಶ್ವರ್ಯ, ಒಂದು ಪವರ್ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಬೆಲೆ ಜಾಸ್ತಿಯನ್ನು ಕೊಡ್ತಾರೆ. ಒಟ್ಟಿನಲ್ಲಿ ನಾನು ಸೆಟ್ಲ್ ಆಗಿಬಿಡ್ಬೇಕಷ್ಟೇ, ಬೇರೆಯವ್ರು ಹೆಂಗಾನು ಇದು ಮಾಡಲಿ, ಆ ಥರ ಒಂದು ಸಿಚುವೇಶನ್. ಆ್ಯಂಡ್ ಕರೆಂಟ್ಲಿ ಅವರು ಅದಕ್ಕೆ ಪ್ಲ್ಯಾನಿಂಗ್ ಅಂತಕ್ಕಂಥದ್ದು ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು 3 ಆಫ್ ವ್ಯಾಂಡ್ಸ್ ಬಂದಿದೆ. ಅಂದರೆ ಯಾವ ಥರ ನನ್ನ ಫ್ಯೂಚರ್ ಇರಬೇಕು, ಓಕೆ ಇವ್ರನ್ನ ನಾನು ಅಟ್ರ್ಯಾಕ್ಟ್ ಮಾಡಿದ್ರೆ ಲೈಫಲ್ಲಿ ನನಗೇನೆಲ್ಲ ಲೈಫಲ್ಲಿ ಬದಲಾವಣೆ ಅಂದರೆ ಅದು ಸರಿಯಾದ ಟೈಮ್ ಬರಲಿ ಅಂತ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಅದು ಸ್ಪಷ್ಟವಾಗಿ ಇಲ್ಲಿ ಗೋಚಾರ ಆಗ್ತಿದೆ. ಆ್ಯಂಡ್ ನಿಮ್ಮನ್ನು ಅವ್ರು ಅದನ್ನು ಬ್ಲಾಕ್ ಮಾಡಿದ್ದಾರೆ. ಯಾಕಂದರೆ ನೀವಿದ್ರೆ ಮತ್ತೆ ಅಲ್ಲಿ ಫೋಕಸ್ ಮಾಡೋಕ್ಕಾಗಲ್ಲ, ಏನೇನೋ ಕ್ವೆಶನ್ಸ್ ಕೇಳ್ತೀರ ಅನ್ನೋ ಒಂದು ಉದ್ದೇಶ ಅವ್ರಿಗೆ. ಇಲ್ಲಿ ನೋಡಿ ಆಲ್ರೆಡಿ ಅವ್ರಿಗೆ ಹೇಗಾಗಿದೆ ಅಂದರೆ ಜೀವನದಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಇದೆ. ಫಿನಾನ್ಷಿಯಲಿ ಇರ್ಬೋದು, ರಿಲೇಷನ್ಶಿಪ್, ನಿಮ್ಮ ಜೊತೆನೂ ಒಂದು ರೀತಿ ಪ್ರಾಬ್ಲಮ್. ಅದೇ ಇಲ್ಲಿ ನೀವು ಕೇಳ್ಬೋದು ಮೇಡಮ್ ನಾನೇನು ಮಾಡೇ ಇಲ್ವಲ್ಲ ಅಂತ. ನೀವೇನು ಮಾಡಿಲ್ಲದೆ ಇದ್ರೂ ಅವರ ಮನಸ್ಸಲ್ಲಿ ಬರುವಂಥ ಥಾಟ್ಸ್ ಏನಿದೆಯಲ್ಲ ಅದೇ ಅವ್ರಿಗೆ ಪ್ರಾಬ್ಲಮನ್ನು ಕೊಡುತ್ತೆ. ನಾನೇನು ಮಾಡಿಲ್ಲ ಆದ್ರೂ ದ್ವೇಷಿಸ್ತಾರೆ ನನ್ನ. ದಯವಿಟ್ಟು ಆ ಗಿಲ್ಟ್ ಅಂತಕ್ಕಂಥದ್ದನ್ನ ಇಟ್ಕೋಬೇಡಿ. ಯಾಕಂತಂದರೆ ಇಲ್ಲಿ ನಿಮ್ಮ ತಪ್ಪಿಲ್ಲ, ಅವರ ಮೈಂಡ್ ಏನಿದೆಯಲ್ಲ ಅವ್ರ ಮೈಂಡೇ ಅವರಿಗೆ ಶತ್ರು. ಅವ್ರ ಮೈಂಡಲ್ಲಿ ಬರ್ತಾ ಇರ್ತಕ್ಕಂಥ ಒಂದು ಥಾಟ್ಸ್ ಏನಿದೆ ಅಲ್ಲ, ಓಕೆ ಅದೇ ಅವರ ಶತ್ರು. ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ದುಡ್ಡಿನ ಒಂದು ವಿಚಾರದಲ್ಲಿ ಸಹ ನನಗೆ ಇಲ್ಲಿ ಅನಿಸೋ ಪ್ರಕಾರ ಹರ್ಮಿಟ್ ಮಧ್ಯೆ ಬಂದಿರೋದ್ರಿಂದ ದುಡ್ಡಿನ ವಿಚಾರದಲ್ಲಿ ಈ ವ್ಯಕ್ತಿ ತುಂಬಾ ಬೇಸತ್ತಿದ್ದಾರೆ. ಒಂದು ಅವಕಾಶ ಸಿಕ್ಕಿದ್ರೆ ಸಾಕು, ನಾನು ಲೈಫಲ್ಲಿ ಸೆಟ್ಲ್ ಆಗಿಬಿಡ್ತೀನಿ ಅನ್ನೋ ಒಂದು ಉದ್ದೇಶ ತುಂಬ ಇಟ್ಕೊಂಡಿದ್ದಾರೆ ಇವರು. ಆಸೆ, ಮನುಷ್ಯನಿಗೆ ಕೆಲವೊಮ್ಮೆ ಆಸೆ ಅಂತಕ್ಕಂಥದ್ದು ತುಂಬ ಜಾಸ್ತಿ ಇರುತ್ತೆ. ಆ ಕಾರಣದಿಂದ ಇವರು ಹೇಗಾದರೂ ಮಾಡಿ ನಾನು ಇದನ್ನು ಜಯಿಸಬೇಕು ಅನ್ನೋ ಒಂದು ಹಠವನ್ನು ತೊಟ್ಟು ನಿಂತಿದ್ದಾರೆ. ಆ್ಯಂಡ್ ಕರೆಂಟ್ಲಿ ಹೇಳೋದಾದರೆ ನಾನು ಹೇಳಿದ್ನಲ್ಲ, ನೀವು ಎಷ್ಟೇ ಪ್ರೀತಿ ತೋರಿಸಿದ್ರು ಈ ವ್ಯಕ್ತಿಗೆ ಅದು ಲೆಕ್ಕಕ್ಕಿಲ್ಲ. ಯಾಕಂದರೆ ಅವರು ಬೇರೆಯ ಒಂದು ಹುಡುಕಾಟದಲ್ಲಿದ್ದಾರೆ. ಅದೇ ಓಕೆ ನಾನು ಇವ್ರನ್ನ ಅಟ್ರ್ಯಾಕ್ಟ್ ಮಾಡಿದ್ರೆ ನನಗೆಲ್ಲನೂ ಸಿಗುತ್ತಲ್ಲ. ನೋಡಿ ಲಿಂಕ್ ನೋಡಿ, ನಾನು ಇವ್ರನ್ನ ಅಟ್ರ್ಯಾಕ್ಟ್ ಮಾಡಿದ್ರೆ ನನಗೆ ಪವರು, ಅಧಿಕಾರ, ಹಣ, ಆಸ್ತಿ, ಅಂತಸ್ತು, ಸಂಪತ್ತು ಎಲ್ಲವೂ ಸಿಗುತ್ತೆ ಅನ್ನೋ ಒಂದು ಇದರಲ್ಲಿದ್ದಾರೆ. ಆ್ಯಂಡ್ ಕರೆಂಟ್ಲಿ ನೋಡೋದಾದರೆ ಒಂಥರ ಸ್ವಲ್ಪ ಕನ್ಫ್ಯೂಷನಲ್ಲೂ ಇದ್ದಾರೆ. ಅಂದರೆ ನಾನು ನಿಜವಾಗ್ಲೂ ಯಾವ ದಾರಿಯನ್ನು ನಾನು ಚೂಸ್ ಮಾಡಬೇಕು ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಸಹ ಈ ವ್ಯಕ್ತಿ ಇದ್ದಾರೆ. ಆ್ಯಂಡ್ ನನಗೆ ಅನಿಸೋ ಪ್ರಕಾರ ಇವ್ರಿಗೆ ನ್ಯಾಯ ಅಂತಕ್ಕಂಥದ್ದು ಲೈಫಲ್ಲಿ ಸಿಗುತ್ತೆ, ಓಕೆ. ಆದರೆ ಇವ್ರು ಏನು ನಿಮಗೆ ಮೋಸ ಮಾಡಿದ್ದಾರೆ ಅಲ್ಲ, ಅದಕ್ಕೆ ಪಶ್ಚಾತ್ತಾಪ ಅಂತಕ್ಕಂಥದ್ದು ಸಹ ಅವರು ನೋಡ್ತಾರೆ. ನೀವು ನೋಡ್ಬೋದು ಎಷ್ಟು ಕನ್ಫ್ಯೂಷನ್ಸ್ ಇದೆ ಅವ್ರ ಲೈಫಲ್ಲಿ. ಅಂದರೆ ಈ ಒಂದು ಪರ್ಸನ್ನಿನ ಮೈಂಡ್ ಅಂತಕ್ಕಂಥದ್ದು ಎಷ್ಟು ಇವ್ರ ಎಗೇನ್ಸ್ಟಾಗಿ ಕೆಲಸ ಮಾಡ್ತಿದೆ ಅಂತಂದರೆ, ಇವ್ರು ಏನೇ ಒಂದು ನಿರ್ಧಾರ ತೊಗೊಂಡ್ರು ಅದು ಎಡವಟ್ಟೆ ಆಗೋದು, ಆ ಥರ ಒಂದು ವ್ಯಕ್ತಿತ್ವ ಇವ್ರದ್ದು. ಇವರು ಎಚ್ಚೆತ್ಕೊಂಡು ಇವರು ಏನು ಪ್ರಾಬ್ಲಮ್ಸ್ ಇದೆ ಅದನ್ನು ಕರೆಕ್ಟಾಗಿ ಸಾಲ್ವ್ ಮಾಡಿಕೊಂಡು ಜೀವನವನ್ನು ನಡೆಸಿದ್ರೆ ಮಾತ್ರ ಇವರು ಹೆಂಗೋ ಅದರಿಂದ ಹೊರಗಡೆ ಬರ್ತಾರೆ. ಇಲ್ಲ ನಾನು ಮಾಡಿದ್ದೇ ಇದು, ನಾನು ನಡೆದಿದ್ದೇ ಹೆಜ್ಜೆ ಅಂತ ಮೋಸ ಮಾಡ್ಕೊಂಡು ಹೋದರೆ ಒಂದು ನ್ಯಾಯ ದೇವತೆ ಅಂತಕ್ಕಂಥದ್ದು ಎಲ್ಲರನ್ನೂ ನೋಡ್ತಿರ್ತಾರೆ, ರೈಟ್. ಆ ಕರ್ಮವನ್ನು, ದಟ್ಸ್ ವಾಟ್ ಜಸ್ಟಿಸ್ ಅಂದ್ರೇನು, ಕರ್ಮ, ರೈಟ್. ಆ ಕರ್ಮ ದೇವತೆ ಅಂತಕ್ಕಂಥದ್ದು ನೋಡ್ತಾ ಇರ್ತಾರೆ. ಆ್ಯಂಡ್ ಅವರಿಗೆ ನಿಮಗೆ ಏನು ಮೋಸ ಮಾಡಿದ್ದಾರೆ ಆ ಕರ್ಮ ಅಂತಕ್ಕಂಥದ್ದು ಏನಿದೆ ಅದು ಸಿಗುತ್ತೆ. ಇವರು ಬೇಗ ಎಚ್ಚೆತ್ಕೊಂಡು ಬದಲಾದರೆ ಉತ್ತಮ, ಇಲ್ಲಾಂದರೆ ಅವ್ರು ಏನು ಕರ್ಮವನ್ನು ಮಾಡಿದ್ದಾರೆ ಅದನ್ನು ಅನುಭವಿಸ್ತಾರೆ, ಓಕೆ. ಆ್ಯಂಡ್ ಮತ್ತೆ ಅವರ ಲೈಫಲ್ಲಿ ಕನ್ಫ್ಯೂಷನ್ ಅಂದರೆ ಇವಾಗ ಹೇಗಂದರೆ ಆ ಕಡೆನೂ ಹೋಗೋಕ್ಕಾಗಲ್ಲ, ಈ ಕಡೆನೂ ಹೋಗೋಕ್ಕಾಗಲ್ಲ, ಮತ್ತೆ ಸ್ಟಕ್ ಅಂತಕ್ಕಂಥದ್ದು ಆಗುತ್ತೆ. ಅಂದರೆ ಇವರ ಕರ್ಮದ ಒಂದು ಫಲಿತಾಂಶವನ್ನು ಇವರು ನೋಡ್ತಾರೆ.
ಸೊ ಏಂಜಲ್ಸ್ ಕಡೆಯಿಂದ ಗೈಡೆನ್ಸ್ ಏನು ಸಿಗ್ತಾ ಇದೆ? ಓಕೆ, ವಿ ಗಾಟ್ ದ 3 ಕಾರ್ಡ್ಸ್ ಆಲ್ರೆಡಿ. ಸೊ ಏಂಜಲ್ಸ್ ಹೇಳ್ತಾ ಇದ್ದಾರೆ, ಡೋಂಟ್ ಸ್ಟಾಪ್, ಯು ಆರ್ ರೆಡಿ. ಆ್ಯಂಡ್ ಸಕ್ಸಸ್ ಕಾರ್ಡ್ ಬಂದಿದೆ ಗೈಸ್, ವಿಚ್ ಇಸ್ ಅ ವೆರಿ ಬ್ಯೂಟಿಫುಲ್ ಮೆಸೇಜ್ ಫ್ರಮ್ ಏಂಜಲ್ಸ್. ಥ್ಯಾಂಕ್ ಯು ಏಂಜಲ್ಸ್ ಅಂತ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಲೆಟ್ಸ್ ಥ್ಯಾಂಕ್ ಏಂಜಲ್ಸ್. ಇಲ್ಲಿ ಇವ್ರು ಏನೇ ನಿರ್ಧಾರ ಮಾಡ್ಬೋದು ಗೈಸ್, ಬಟ್ ಒಳ್ಳೇದಾಗ್ತಾ ಇರೋದು ನಿಮಗೇನೆ. ಯಾಕಂದರೆ ನೀವು ಮಾನಸಿಕವಾಗಿ ತುಂಬ ಸ್ಟ್ರಾಂಗ್ ಇದ್ದೀರಾ. ಓಕೆ, ಬಿಕಾಸ್ ಹೇಳಬೇಕು ಅಂದರೆ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡಿ ಮಾಡಿ ನಿಮ್ಮ ಮೈಂಡ್ ಹೆಂಗಾಗಿ ಹೋಗಿದೆ ಅಂದರೆ ಅಷ್ಟು ಬಲಿಷ್ಠ ಆಗಿದೆ. ಈಗ ಪ್ರಾಬ್ಲಮ್ಸ್ ಫೇಸ್ ಮಾಡಿ 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 ಹೇಗಾಗ್ಬಿಟ್ಟಿರತ್ತೆ ನಮ್ಮ ಮೈಂಡು, ಸ್ಟ್ರಾಂಗ್ ಆಗಿಬಿಟ್ಟಿರತ್ತೆ. ಪ್ರಾಬ್ಲಮ್ಮೇ ಅಲ್ವಾ, ಫೇಸ್ ಮಾಡೋಣ ಬಿಡು, ಈ ಥರ. ಸೊ ಆ ಥರ ನೀವು ರೆಡಿ ಆಗಿಬಿಟ್ಟಿದ್ದೀರಾ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಆ್ಯಂಡ್ ಆ ಒಂದು ಸ್ಟ್ರೆಂತ್ ಏನಿದೆ, ನಿಮ್ಮ ಮೈಂಡ್ಸೆಟ್ಟಿನ ಒಂದು ಸ್ಟ್ರೆಂತ್, ಅವ್ರು ಇಲ್ಲದೇ ಇರು ನಾನು ಬದುಕ್ತೀನಿ ಏನಂತೆ, ಈ ಥರ ನಿಮ್ಮ ಒಂದು ಸ್ಟ್ರೆಂತ್ ಏನಿದೆ ಅಲ್ಲ, ಅದನ್ನೇ ನಿಮಗೆ ಸಕ್ಸಸ್ಗತ್ತ ತೊಗೊಂಡು ಹೋಗುತ್ತೆ. ರೀತಿ ಅದ್ಭುತವಾದ ಮೆಸೇಜ್. ಬಟ್ ನಿಮ್ಮ ಪ್ರಯತ್ನವನ್ನು ನೀವು ನಿಲ್ಲಿಸಬೇಡಿ, ನಿಮ್ಮ ಪ್ರಯತ್ನವನ್ನು ನೀವು ಮಾಡಿ. ನೀವು ಕರೆಕ್ಟಾಗಿ ಹೋಗ್ತಾ ಇದ್ದೀರಾ. ಓಕೆ, ಸೊ ದಟ್ಸ್ ದ ಪಾಯಿಂಟ್. ಸೊ ಎಸ್ ಗೈಸ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಒಂದು ರೀತಿ ಅದ್ಭುತವಾದ ರೀಡಿಂಗ್ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್ ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಲೆಟ್ಸ್ ಥ್ಯಾಂಕ್ ದೆಮ್ ಫಾರ್ ಸಚ್ ಬ್ಯೂಟಿಫುಲ್ ಮೆಸೇಜಸ್. ಆ್ಯಂಡ್ ಗೈಸ್, ನಿಮಗೆ ಯಾರಿಗೆಲ್ಲ ಟ್ಯಾರೋ ಕಲಿಬೇಕು ಅನ್ನೋ ಆಸಕ್ತಿ ಇದ್ದರೆ, ನಮ್ಮ ಟ್ಯಾರೋ ಲೈಫ್ ಅಕಾಡೆಮಿ ಕಡೆಯಿಂದ ನಾವು ಕೋರ್ಸಸ್ ಅಂತಕ್ಕಂಥದ್ದನ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ನಿಮಗೆ A to Z ಫ್ರಮ್ ಬೇಸಿಕ್ ಟು ಅಡ್ವಾನ್ಸ್ ಟ್ಯಾರೋ ಹೇಳ್ಕೊಡಲಾಗುತ್ತೆ. ಆ್ಯಂಡ್ ತುಂಬ ಸುಲಭವಾಗಿ ನಿಮಗೆ ಟ್ಯಾರೋ ಹೇಳ್ಕೊಡ್ತೀನಿ ನಾನು, ಲೈಕ್ ನೆವರ್ ಬಿಫೋರ್. ಸೊ ಹಾಗಾಗಿ ಆಸಕ್ತಿ ಇರುವವರು ಖಂಡಿತವಾಗ್ಲೂ ಜಾಯಿನ್ ಆಗ್ಬೋದು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ನಿಮ್ಮೆಲ್ಲರಿಗೂ ನಮಸ್ತೆ, ಹರೇ ಕೃಷ್ಣ.